ವರ್ಧನ್ ಬಂಗಲೆಯಲ್ಲಿ ರಕ್ಷಾ ಮತ್ತು ಮೋಹಿತ್ ಇಬ್ಬರೇ ಇರುವುದು. ಈ ಸಮಯದಲ್ಲಿ ರಕ್ಷಾಗೆ ಪ್ರಪೋಸ್ ಮಾಡಲು ಮೋಹಿತ್ ಟೆರೆಸ್ ಮೇಲೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾನೆ. ಅವಳ ಕೈ ಹಿಡಿದು ಟೆರೆಸ್ಗೆ ಎಳೆದುಕೊಂಡು ಹೋಗಿದ್ದ. ಅಲ್ಲಿನ ಅರೇಂಜ್ಮೆಂಟ್ ನೋಡಿ ಅವಳಿಗೆ ತಿಳಿದಿತ್ತು ಅವನು ತನ್ನನ್ನು ಇಲ್ಲಿಗೆ ಕರೆತಂದನೆಂದು. ಮೋಹಿತ್ ಮಂಡಿಯೂರಿ ಅವಳ ಮುಂದೆ ಕುಳಿತು ಪ್ರೇಮ ನಿವೇದನೆಯನ್ನು ಮಾಡಿದ. ನಿನ್ನ ಯಾವಾಗಲೂ ಖುಷಿಯಾಗಿರುವಂತೆ ನೋಡಿಕೊಳ್ತೀನಿ ಅಂತ ನಾನು ಹೇಳಲ್ಲ, ಆದರೆ ನಿನ್ನ ಪ್ರತಿಯೊಂದು ಕಷ್ಟದಲ್ಲಿಯೂ ನಿನ್ನ ಜೊತೆಯಾಗಿ ನಿಲ್ಲುತ್ತೇನೆ. ನಿನ್ನ ಸಂಗಾತಿಯಾಗಿ, ನಿನ್ನ ಮಗುವಿನ ತಂದೆಯಾಗಿ ನನ್ನೆಲ್ಲ ಕರ್ತವ್ಯಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸುತ್ತೇನೆ. ಪ್ಲೀಸ್, ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ ನನ್ನ ಮದುವೆಯಾಗಲು ಒಪ್ಪಿಕೊಳ್ತೀಯಾ ಎಂದು ಕೇಳಿದ ಮೋಹಿತ್. ಅವನು ಕೇಳಿದ ರೀತಿಗೆ ಅವಳ ಮನ ತುಂಬಿ ಬಂದಿತ್ತು. ಅದರಲ್ಲೂ ಅವನು ಅವಳ ಮಗುವಿನ ತಂದೆಯಾಗಿ ಕರ್ತವ್ಯ ನಿಭಾಯಿಸುತ್ತೇನೆ ಎಂದಿದ್ದು ಅವಳ ಆತಂಕವನ್ನು ದೂರ ಮಾಡಿತು. ಅವನು ಪ್ರೀತಿಯನ್ನು ಒಪ್ಪಿ ಅವನ ಕೈಲಿದ್ದ ಹೂಗುಚ್ಛ ತೆಗೆದುಕೊಳ್ಳಲು ಕೈ ಮುಂದೆ ಚಾಚಿದವಳು ಮತ್ತೇನು ನೆನಪಾಗಿ ಕೈ ಹಿಂದೆ ತೆಗೆದುಕೊಂಡಿದ್ದಳು. ತಕ್ಷಣವೇ ಅವನಿಗೆ ಬೆನ್ನಾಕಿ ನಿಂತವಳ ಕಣ್ಣಲ್ಲಿ ನೀರು ತುಂಬಿತ್ತು. ತನ್ನ ದುಃಖವನ್ನೆಲ್ಲ ನುಂಗಿಕೊಂಡು ತಾನೇ ಮಾತು ಶುರು ಮಾಡಿದಳು. ಕೊನೆಗೂ ನಿಮ್ಮ ಬುದ್ಧಿ ತೋರಿಸಿಬಿಟ್ರೆ ಅಲ್ವಾ ಮೋಹಿತ್? ಸ್ನೇಹಿತ ಅಂತ ಸಲುಗೆ ಕೊಟ್ಟಿದ್ದಕ್ಕೆ ಈ ರೀತಿ ಮಿಸ್ಯೂಸ್ ಮಾಡಿಕೊಳ್ತಿದ್ದೀರಾ. ನನಗೆ ಗೊತ್ತು, ನೀವು ಕೂಡ ನನ್ನ ಆಸ್ತಿಗೋಸ್ಕರನೇ ಅಲ್ವಾ ನನ್ನ ಹಿಂದೆ ಬಿದ್ದಿರುವುದು. ನಿಮಗೆಷ್ಟು ದುಡ್ಡು ಬೇಕು ಕೇಳಿ, ಕೊಡ್ತೀನಿ. ಆದರೆ ದಯವಿಟ್ಟು ನನ್ನ ಜೀವನದಿಂದ ಹೊರಟು ಹೋಗಿ ಎಂದವಳ ಮನದಲ್ಲಿ ಸಂಕಟದ ಎಳೆಗಳು ಅಲೆ ಅಲೆಯಾಗಿ ಎದ್ದಿದ್ದವು. ಅವಳಾಡಿದ ಮಾತುಗಳು ಅವನಿಗಿಂತಲೂ ಹೆಚ್ಚಾಗಿ ಅವಳನ್ನೇ ನೋಯಿಸಿದ್ದವು. ಅವಳ ಮಾತು ಕೇಳಿದ ಮೋಹಿತ್ಗೆ ಶಾಕ್ ಆಯ್ತಾದರೂ ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿದ್ದ. ರಕ್ಷಾ ಬೇಕೆಂದೇ ಹೀಗೆ ಮಾತನಾಡುತ್ತಿದ್ದಾಳೆ ಎಂಬುದು ಅವನಿಗೆ ತಿಳಿದು ಹೋಗಿತ್ತು. ಹಾಗಾಗಿ ಇವನು ಕೂಡ ಅವಳದೇ ದಾಟಿಯಲ್ಲಿ ಮಾತನಾಡತೊಡಗಿದ್ದ. ಅದೇ ಮಾತನ್ನು ನಾನು ಸಹ ಹೇಳ್ತಾ ಇದ್ದೀನಿ. ನಿನಗೆಷ್ಟು ಆಸ್ತಿ ಇದೆಯೋ ಅದರ 2ರಷ್ಟು ದುಡ್ಡನ್ನು ನಾನು ನಿನಗೆ ನಾನೇ ಕೊಡ್ತೀನಿ. ಜೀವನ ಪೂರ್ತಿ ನನ್ನ ಜೊತೆಗೆ ಇರ್ತೀಯಾ ಎಂದು ಕೇಳಿದ ಮೋಹಿತ್. ಅವನೆಡೆಗೆ ತಿರುಗಿದವಳು. ಅವಳ ಕಂಗಳಿಂದ ಇನ್ನೂ ಹನಿಗಳು ಜಿನುಗುತ್ತಿತ್ತು. ನನ್ನ ಬಳಿ ಈಗ ನಿನಗಿಂತ ಜಾಸ್ತಿ ಹಣ, ಆಸ್ತಿ ಎಲ್ಲವೂ ಇದೆ ರಕ್ಷು. ಆದರೆ ಕೊರತೆಯಾಗಿರುವುದು ಪ್ರೀತಿದಷ್ಟೇ. ಆ ಪ್ರೀತಿಯನ್ನು ನನಗೆ ಕೊಡ್ತೀಯಾ ರಕ್ಷು ಎಂದವನು ಅವಳ ಸನಿಹ ಬಂದು ಭುಜ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನ ಕಣ್ಣೀರೇ ಹೇಳ್ತಾ ಇದೆ. ನೀನಾಡಿದ ಯಾವ ಮಾತುಗಳು ನಿನ್ನ ಮನಸ್ಸಿನಿಂದ ಬಂದಿಲ್ಲ ಅಂತ ನಿನ್ನ ಕಣ್ಣುಗಳೇ ಹೇಳ್ತಾ ಇದೆ. ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೀಯಾ ಅಂತ. ಪ್ಲೀಸ್ ರಕ್ಷು, ನಿನಗೆ ನೀನೇ ಮೋಸ ಮಾಡಿಕೊಳ್ಳಬೇಡ. ಚೆನ್ನಾಗಿ ಯೋಚಿಸಿ ನಿರ್ಧರಿಸು. ನಿನಗಾಗಿ ಜೀವನ ಪೂರ್ತಿ ಬೇಕಾದರೂ ಕಾಯೋಕೆ ನಾನು ಸಿದ್ಧವಾಗಿದ್ದೇನೆ. ನಿನ್ನ ಹೊರತು ಬೇರೆ ಯಾವ ಹೆಣ್ಣಿಗೂ ನನ್ನ ಜೀವನದಲ್ಲಿ ಜಾಗವಿಲ್ಲ ಎಂದು ಹೇಳಿದವನು ಅಲ್ಲಿಂದ ಹೊರಡಲು ಮುಂದಾಗಿದ್ದ. ಆಗ 1 ನಿಮಿಷ ಮೋಹಿತ್ ಎಂದು ಅವನನ್ನು ತಡೆದ ರಕ್ಷಾ. ನನಗೀಗಾಗಲೇ ಮದುವೆಯಾಗಿದೆ, ಜೊತೆಗೆ ಒಂದು ಮಗು ಕೂಡ ಇದೆ. ಸುಮ್ಮನೆ ನನ್ನ ಹಿಂದೆ ಬಿದ್ದು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದಿದ್ದಳು. ಯಾವುದು ಮದುವೆ ರಕ್ಷು? ಯಾವನೋ ಒಬ್ಬ ಮೋಸಗಾರ ನಿನ್ನ ಆಸ್ತಿಗಾಗಿ 3 ಗಂಟು ಹಾಕಿಬಿಟ್ಟರೆ ಅದು ಮದುವೆಯಾಗುತ್ತಾ? ಇಷ್ಟು ದಿನ ಕತ್ತಲಲ್ಲಿ ಬದುಕಿದ್ದು ಸಾಕು ರಕ್ಷು. ಸತ್ಯ ತಿಳಿದ ಮೇಲೂ ಆ ಸಂಬಂಧವನ್ನು ಮುಂದುವರಿಸುವ ಅಗತ್ಯವಿದೆಯಾ ಎಂದವನಿಗೆ. ನೀವು ಹೇಳಿದ್ದೆಲ್ಲವೂ ಸತ್ಯವೇ ಇರಬಹುದು ಮೋಹಿತ್, ಆದರೆ ನಾನು ಕೂಡ ಒಂದು ಕಾಲದಲ್ಲಿ ರಕ್ಷಿತ್ನನ್ನು ಪ್ರೀತಿಸಿದ್ದೆ ಅಲ್ಲವಾ? ಅವನು ನನಗೆ ಮೋಸ ಮಾಡಿರಬಹುದು, ನನ್ನಿಂದ ದೂರವಾಗಿರಬಹುದು, ಆದರೆ ನಾನು ಅವನನ್ನು ಪ್ರೀತಿಸಿದ್ದು ಸತ್ಯ ತಾನೆ. ಅವನ ಪ್ರೀತಿ ಹಾಗೂ ಆ ಪ್ರೀತಿಯ ಗುರುತು ನನ್ನೊಂದಿಗೆ ಶಾಶ್ವತವಾಗಿ ಉಳಿದು ಬಿಟ್ಟಿದೆ. ಈಗ ನನ್ನ ದೇಹ, ಮನಸ್ಸು ಎಲ್ಲವೂ ಮಲಿನವಾಗಿದೆ. ಮತ್ತೆ ನನ್ನ ಜೀವನದಲ್ಲಿ ಯಾವ ಗಂಡಿಗೂ ಪ್ರವೇಶವಿಲ್ಲ ಎನ್ನುತ್ತಾ ಹಾಗೆ ಕುಸಿದು ಕುಳಿತು ಅಳತೊಡಗಿದ್ದವಳು ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ಅದನ್ನು ಕಂಡು ಅವಳ ಬಳಿ ಬಂದು ಎಚ್ಚರಿಸಲು ಪ್ರಯತ್ನಿಸಿದ ಮೋಹಿತ್. ಆಗಲೂ ಅವಳು ಎಚ್ಚರಾಗದಿದ್ದಾಗ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ನೀರು ಚಿಮುಕಿಸಿದ. ನಿಧಾನವಾಗಿ ಕಣ್ಣು ತೆರೆದವಳು ಮತ್ತೆ ಹಾಗೆ ಕಣ್ಣು ಮುಚ್ಚಿ ಮಲಗಿದಳು. ಅವಳ ಸ್ಥಿತಿ ಕಂಡವನು, ನಾನೇ ಅವಳ ಮೇಲೆ ತುಂಬ ಪ್ರೆಷರ್ ಹಾಕಿದೆ ಅನಿಸುತ್ತೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದು ಬಿಡಬೇಕಿತ್ತು. ಅವಳಿನ್ನು ಪೂರ್ತಿಯಾಗಿ ಗುಣವಾಗಿಲ್ಲ ಎಂದುಕೊಂಡಿದ್ದ. ಅವಳ ಕೈ ಇನ್ನೂ ಅವನ ಕೈಯಲ್ಲಿಯೇ ಇತ್ತು. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಹೊರಡಲು ಅವನ ಕೈ ಹಿಂತೆಗೆದುಕೊಳ್ಳಲು ನೋಡಿದರೆ ಅವಳು ಆ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಮತ್ತೊಮ್ಮೆ ಅವಳ ಕೈಯಿಂದ ಬಿಡಿಸಿಕೊಳ್ಳಲು ನೋಡಿದಾಗ ಕಣ್ತೆರೆದವಳು. ಮೋಹಿತ್, ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಎಂದಿದ್ದಳು. ಅದೇನೆಂದು ಕಣ್ಣಿನಲ್ಲಿಯೇ ಪ್ರಶ್ನಿಸಿದ ಮೋಹಿತ್. ನನ್ನಿಂದ ನಿಮ್ಮ ಜೀವನ ಹಾಳಾದರೆ ಆ ಕೊರಗು ಜೀವನ ಪೂರ್ತಿ ನನ್ನಲ್ಲೂ ಉಳಿದು ಬಿಡುತ್ತದೆ ಮೋಹಿತ್. ಈಗಾಗಲೇ ಗೊತ್ತಿಲ್ಲದೆಯೋ ನಾನು ಮಾಡಿದ ತಪ್ಪಿಗೆ ನನ್ನ ಮನೆಯವರು ಕೂಡ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಇನ್ನು ನನ್ನ ಕಾರಣಕ್ಕೆ ನೀವು ಜೀವನ ಪೂರ್ತಿ ಒಂಟಿಯಾಗಿ ಉಳಿದರೆ ಅದನ್ನು ತಡೆಯುವ ಶಕ್ತಿ ನನಗಿಲ್ಲ.
ನೀವು ನನ್ನನ್ನು ಪ್ರೀತಿಸುತ್ತಿರುವುದು ನಿಜವಾದರೆ ಒಂಟಿಯಾಗಿ ಉಳಿಯದೆ ಮತ್ತೊಂದು ಹುಡುಗಿಯನ್ನು ಮದುವೆಯಾಗಿ ಖುಷಿಯಾಗಿರಬೇಕು. ಇದು ನನ್ನ ಮೇಲಾಣೆ ಎಂದವಳ ಮಾತು ಮೋಹಿತ್ನ ಹೃದಯವನ್ನು ಹಿರಿದಿತ್ತು. ಅವಳಿಗೆ ಏನನ್ನು ಹೇಳ ಹೊರಟವನು ಈ ಕ್ಷಣಕ್ಕೆ ಅವಳನ್ನು ಕನ್ವಿನ್ಸ್ ಮಾಡಲು ಹೋದರೆ ಮತ್ತೆ ಟೆನ್ಷನ್ ಮಾಡಿಕೊಂಡು ಅವಳ ಆರೋಗ್ಯ ಹಾಳಾಗುವುದು ಎಂಬ ಭಯಗೊಂಡು ಅವಳು ಹೇಳಿದ್ದಕ್ಕೆಲ್ಲ ಒಪ್ಪಿಕೊಂಡಿದ್ದ. ಇತ್ತ ತನ್ನ ಯೋಚನೆಗಳಲ್ಲಿ ಮುಳುಗಿ ಮನಸ್ಸನ್ನು ತಪ್ಪು ಹಾದಿಗೆ ತೆಗೆದುಕೊಂಡು ಹೋಗುತ್ತಿದ್ದ ರಮ್ಯಾಳನ್ನು ಆರ್ಯನ ಅತ್ತಿಗೆ ಎಂಬ ಕೂಗು ಎಚ್ಚರಿಸಿತು. ವಾಸ್ತವಕ್ಕೆ ಬಂದವಳ ಎದುರು ನಿಂತಿದ್ದ ಆರ್ಯ, ಏನಾಯ್ತು ಅತ್ತಿಗೆ, ಯಾಕಿಷ್ಟು ಡಲ್ ಆಗಿದ್ದೀರಾ, ಏನು ಯೋಚಿಸುತ್ತಿದ್ದೀರಿ ಎಂದವನಿಗೆ, ಏನಿಲ್ಲ ಆರ್ಯ, ಹೀಗೆ ಹಳೆಯ ವಿಷಯಗಳು ನೆನಪಾಯಿತು ಅಷ್ಟೆ. ಕೆಲವರು ಹುಟ್ಟುತ್ತಲೇ ಅದೃಷ್ಟದ ಜೊತೆಗೆ ಹುಟ್ಟುತ್ತಾರೆ, ಇನ್ನು ಕೆಲವರಿಗೆ ದುರಾದೃಷ್ಟ ಎನ್ನುವುದು ಬೆನ್ನತ್ತಿ ಬಿಡುತ್ತದೆ. ಆದರೆ ಇಷ್ಟು ವರ್ಷದ ಜೀವನದಲ್ಲಿ ನನಗೆ ಅರ್ಥವಾಗಿದ್ದು ಇಷ್ಟೇ, ದುಡ್ಡಿಲ್ಲದಿದ್ದರೆ ದುರಾದೃಷ್ಟ ಕೂಡ ನಮ್ಮನ್ನು ಸುತ್ತಿಕೊಂಡು ಬಿಡುತ್ತದೆ ಎಂದಿದ್ದಳು. ಅವಳ ಮಾತಿಗೆ ಒಮ್ಮೆ ನಸುನಗೆ ಬೀರಿದವನು, ನಿಮ್ಮ ಆಲೋಚನೆ ತಪ್ಪು ಅತ್ತಿಗೆ. ಸುಖ ಶಾಂತಿ ನೆಮ್ಮದಿಗೂ ಹಣಕ್ಕೂ ಯಾವ ಸಂಬಂಧವಿಲ್ಲ. ಬಡವರಲ್ಲಿಯೂ ಖುಷಿಯಿಂದ ಬದುಕುವವರು ಇದ್ದಾರೆ, ಹಾಗೆ ಶ್ರೀಮಂತರಲ್ಲೂ ನೋವು ಪಡುವವರಿದ್ದಾರೆ. ಶ್ರೀಮಂತಿಕೆ ಇದ್ದ ಮಾತ್ರಕ್ಕೆ ಸಂತೋಷ ಸಿಕ್ಕಿಬಿಡುತ್ತದೆ ಎನ್ನುವುದು ಸುಳ್ಳು. ಅದಕ್ಕೆ ಉದಾಹರಣೆ ನನ್ನ ಹಾರು. ಅವಳು ಹುಟ್ಟಿದಾಗಿನಿಂದ ಯಾವ ಖುಷಿಯನ್ನು ಕಾಣಲಿಲ್ಲ. ಇತ್ತೀಚೆಗಷ್ಟೇ ಅವಳು ಕೊಂಚ ನೆಮ್ಮದಿ ಕಂಡಿರುವುದು ಎಂದವನ ಮಾತು ರಮ್ಯಾಗೆ ಆಶ್ಚರ್ಯವನ್ನುಂಟು ಮಾಡಿತು. ಇದೇನು ಹೇಳ್ತಿದ್ದೀರಾ ಆರ್ಯ, ಅವಳಿಗೇನು ಕಡಿಮೆಯಾಗಿದೆ? ದಿವಾನ್ ಮನೆತನದ ರಾಣಿಯ ಹಾಗೆ ಬೆಳೆದಿರುತ್ತಾಳೆ. ಜೊತೆಗೆ ಈಗ ನಿಮ್ಮಷ್ಟು ಪ್ರೀತಿಸುವ ಗಂಡ ಬೇರೆ, ಇನ್ನೇನು ಬೇಕೋ ಅವಳಿಗೆ ಎಂದ ಮಾತು ಕೇಳಿ ಆರ್ಯನಿಗೂ ಒಂದು ಕ್ಷಣ ಕೋಪ ಬಂದಿತ್ತು. ಯಾಕಾದರೂ ಇವರನ್ನು ಕರೆದುಕೊಂಡು ಬಂದೆನೋ, ಇವರಿಂದ ನನ್ನ ಆರೋಗ್ಯ ನೋವಾಗದಿದ್ದರೆ ಅಷ್ಟೇ ಸಾಕು ಎಂದುಕೊಂಡವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡಿದ್ದ. ಏಕೆಂದರೆ ರಮ್ಯಾಳನ್ನು ಅವನು ಕರೆದುಕೊಂಡು ಬಂದಿದ್ದೆ ಆರಾಧ್ಯಳಿಗಾಗಿ. ಹಾಗಿರುವಾಗ ಅವಳನ್ನು ಆರಾಧ್ಯಳಿಂದ ದೂರವಿಡುವುದು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಜೊತೆಗೆ ರಮ್ಯಾಳ ಮನದಲ್ಲಿ ಇಂತಹದೊಂದು ಆಲೋಚನೆ ಇದೆ ಎಂದು ತಿಳಿದರೆ ಆರಾಧ್ಯ ನೊಂದುಕೊಳ್ಳುತ್ತಾಳೆ ಎಂದು ಅವನಿಗೆ ತಿಳಿದಿತ್ತು. ಹಾಗಾಗಿ ಆದಷ್ಟು ರಮ್ಯಾಳ ಮನವನ್ನೇ ಪರಿವರ್ತಿಸುವ ಆಲೋಚನೆಯಲ್ಲಿದ್ದ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ರಮ್ಯಾಗೆ ಆರಾಧ್ಯಳ ಜೀವನದ ಬಗ್ಗೆ ಹೇಳಿ ವಾಸ್ತವವನ್ನು ಅರ್ಥ ಮಾಡಿಸಬೇಕು ಎಂದುಕೊಂಡು ರಮ್ಯಾಳೊಂದಿಗೆ ಮಾತಿಗೆ ಇಳಿದಿದ್ದ. ಆರಾಧ್ಯ ಹುಟ್ಟಿದಾಗಿನಿಂದ ಅವಳು ಅನುಭವಿಸಿದ ನೋವು, ಇವನ ತಪ್ಪು ತಿಳುವಳಿಕೆ, ಅವಳು ಸಾವಿನ ಬಾಗಿಲು ತಟ್ಟಿ ಬಂದದ್ದು, ಇವನಿಂದ ಅವಳು ಅನುಭವಿಸಿದ ನೋವು ಎಲ್ಲವನ್ನು ಎಳೆ ಎಳೆಯಾಗಿ ರಮ್ಯಾಳ ಮುಂದೆ ತೆರೆದಿಟ್ಟಿದ್ದ. ಆರಾಧ್ಯಳ ಕತೆ ಕೇಳಿ ರಮ್ಯಾಳ ಕಣ್ಣಲ್ಲೂ ನೀರು ಜಿನುಗಿತ್ತು. ನಾನಾದರೂ ಕೆಲವು ವರ್ಷಗಳಾದರೂ ತಂದೆ ತಾಯಿಯ ಪ್ರೀತಿಯನ್ನು ಕಂಡಿದ್ದೇನೆ, ಆದರೆ ಆರಾಧ್ಯ ಅಷ್ಟು ಸಾಲದು ಅಂತ ನನ್ನಿಂದಲೇ ಅವಳು ನೋವು ಪಡುವ ಹಾಗಾಯಿತು ಎಂದು ತನ್ನಲ್ಲೇ ತಾನೇ ಹೇಳಿಕೊಂಡಿದ್ದಳು. ನನಗೆ ಗೊತ್ತು ಅತ್ತಿಗೆ, ನನ್ನ ಹಾಗೂ ಆರಾಧ್ಯಳನ್ನು ನೋಡಿದ ಮೇಲೆ ನಿಮಗೆ ರಾಕೇಶ್ ನೆನಪಾಗಿರುತ್ತಾನೆ ಅಂತ. ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ. ಹಾಗಂತ ನೀವು ಆರಾಧ್ಯ ವಿಷಯದಲ್ಲಿ ಅಸೂಹೆ ಬೆಳೆಸಿಕೊಳ್ಳುವುದು ತಪ್ಪಲ್ಲವ ಅತ್ತಿಗೆ ಎಂದವನ ಮಾತಿಗೆ ಅಚ್ಚರಿಯಿಂದ ಅವನ ಕಡೆ ನೋಡಿದ್ದಳು. ಅವಳ ಮನವನ್ನು ಅರಿತವನು, ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚಿಸಬೇಡಿ ಅತ್ತಿಗೆ, ನೀವು ಇಲ್ಲಿಗೆ ಬಂದಾಗಿನಿಂದಲೂ ನಾನು ನಿಮ್ಮನ್ನು ಗಮನಿಸುತ್ತಿದ್ದೇನೆ. ನಮ್ಮಿಬ್ಬರ ಅನ್ಯೋನ್ಯತೆ ನೋಡಿದಾಗಲೆಲ್ಲ ನಿಮ್ಮ ಕಣ್ಣಲ್ಲಿ ನೋವಿನ ಎಳೆಯೊಂದು ಗೋಚರಿಸುತ್ತಿತ್ತು, ಅದನ್ನು ನಾನು ಕಂಡಿದ್ದೇನೆ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ರೂಮ್ ಬಳಿ ನೀವು ಬಂದಾಗ ನಿಮ್ಮ ಕಣ್ಣಲ್ಲಿ ನೋವಿಗಿಂತಲೂ ಹೆಚ್ಚು ಅಸೂಹೆ ಕಂಡಿತ್ತು ನನಗೆ. ಹೌದು ಅತ್ತಿಗೆ, ನೀವು ರೂಮ್ ಬಳಿ ಬಂದಿದ್ದನ್ನು ನಾನು ಗಮನಿಸಿದೆ. ಆದರೆ ಆರಾಧ್ಯಗೆ ಡಿಸ್ಟರ್ಬ್ ಮಾಡುವುದು ಬೇಡ ಅಂತ ನಾನೇ ಮಾತನಾಡಿಸಲು ಹೋಗಲಿಲ್ಲ. ಅದಕ್ಕೆ ಅವಳನ್ನು ಮಲಗಿಸಿ ಈಗ ನಿಮ್ಮೊಂದಿಗೆ ಮಾತನಾಡಲು ಬಂದೆ. ನಿಮಗೆ ಗೊತ್ತಾಗುತ್ತಿದೆ, ಇವತ್ತು ನೀವಿಲ್ಲಿ ಇರುವುದಕ್ಕೂ ಅವಳೇ ಕಾರಣ. ನಿಮ್ಮ ಮನದಲ್ಲಿ ಇಂತಹ ಒಂದು ಆಲೋಚನೆ ಇದೆ ಎಂಬುದು ಅವಳಿಗೆ ತಿಳಿದರೆ ಅದೆಷ್ಟು ನೊಂದುಕೊಳ್ಳುತ್ತಾಳೆ ಗೊತ್ತಾ? ನನ್ನ ಹಾರು ಈಗಾಗಲೇ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾಳೆ ಅತ್ತಿಗೆ. ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ತೀನಿ, ಮುಂದೆ ಅವಳನ್ನು ನೋಯಿಸಬೇಡಿ ಎಂದು ಕೈ ಮುಗಿದಿದ್ದ. ಅವನ ಕೈ ಹಿಡಿದ ರಮ್ಯಾ ಒಂದೇ ಸಮನೆ ಅಳತೊಡಗಿದ್ದಳು. ನೀವು ತನ್ನನ್ನು ಎಚ್ಚರಿಸದೇ ಇದ್ದಿದ್ದರೆ ನನ್ನ ಮನಸ್ಸು ಹಿಡಿತ ತಪ್ಪಿ ಮತ್ತೇನು ತಪ್ಪು ಮಾಡುತ್ತಿದ್ದೇನೋ ಏನೋ. ದಯವಿಟ್ಟು ನನ್ನ ಕ್ಷಮಿಸಿ ಆರ್ಯ, ಕ್ಷಮಿಸಿ ಎನ್ನುತ್ತಾ ಅವನ ಕಾಲ ಕೆಳಗೆ ಕುಸಿದು ಕುಳಿತು ಬಿಟ್ಟಳು. ತಕ್ಷಣವೇ ಅವಳನ್ನು ಮೇಲೆತ್ತಿದ ಆರ್ಯ, ಇದೇನು ಮಾಡ್ತಾ ಇದ್ದೀರಾ ಅತ್ತಿಗೆ? ನೀವು ಹೀಗೆಲ್ಲ ಮಾಡಬಾರದು. ಏನೋ ಕೆಟ್ಟಗಳಿಗೆ ಕೆಟ್ಟ ವಿಚಾರಗಳು ಮನದಲ್ಲಿ ಸುಳಿದಿರಬಹುದು, ಅದನ್ನೆಲ್ಲ ಬದಿಗೊತ್ತಿ ಎಲ್ಲರೂ ಖುಷಿಯಾಗಿರೋಣ ಎಂದಿದ್ದ. ನಂತರ ನಾಳೆ ಒಂದು ದಿನ ನಿಮ್ಮ ತಂಗಿಯೊಂದಿಗೆ ಕಳೆದು ಬಿಡಿ.
ನಾಡಿದ್ದು ರಾಕೇಶ್ ರಾಗಿಣಿ ಎಲ್ಲರನ್ನು ನೋಡಬಹುದು ಎಂದಾಗ ಖುಷಿಗೊಂಡವಳು, ಥ್ಯಾಂಕ್ ಯು ಸೋ ಮಚ್ ಆರ್ಯ. ಇನ್ಫ್ಯಾಕ್ಟ್ ನಾನು ರಾಕಿ ಬಗ್ಗೆ ವಿಚಾರಿಸುವುದಕ್ಕಾಗಿಯೇ ನಿಮ್ಮ ರೂಮ್ ಬಳಿ ಬಂದಿದ್ದು. ಒಮ್ಮೆ ಅವರ ಬಳಿ ನನ್ನನ್ನು ಸೇರಿಸಿಬಿಡಿ ಸಾಕು. ಈ ಉಪಕಾರವನ್ನು ಜನ್ಮಪೂರ್ತಿ ಮರೆಯೋಲ್ಲ ನಾನು ಎಂದಿದ್ದಳು. ಪ್ಲೀಸ್ ಅತ್ತಿಗೆ, ಹಾಗೆಲ್ಲ ಮಾತನಾಡಬೇಡಿ. ಅದು ನನ್ನ ಕರ್ತವ್ಯ. ಮತ್ತು ನನ್ನ ರಾಕಿನ ಮೊದಲಿನ ಹಾಗೆ ಮಾಡುವ ಶಕ್ತಿ ಇರುವುದು ನಿಮಗೆ ಮಾತ್ರ. ಅವನನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ನೀವೇ ಅವನನ್ನು ನೋಡಿಕೊಳ್ಳಬೇಕು ಎಂದಿದ್ದ. ಅದಕ್ಕವಳು, ಖಂಡಿತವಾಗಿಯೂ ನೋಡಿಕೊಳ್ತೀನಿ, ಅದು ನನ್ನ ಜವಾಬ್ದಾರಿ ಎಂದು ಭರವಸೆಯನ್ನಿಟ್ಟಳು. ಆರ್ಯ ಅಲ್ಲಿಂದ ಹೊರಟ ನಂತರ ಅಲ್ಲೇ ಸೋಫಾ ಮೇಲೆ ಕುಳಿತ ಅವಳ ಮನಸ್ಸು ನಿರಾಳವಾಗಿತ್ತು. ಸ್ವಲ್ಪ ಸಮಯದ ಹಿಂದಷ್ಟೇ ಮನದಲ್ಲಿ ಸುಳಿದಿದ್ದ ಕೆಟ್ಟ ಆಲೋಚನೆಗಳೆಲ್ಲ ಮನದಿಂದ ದೂರಾಗಿದ್ದವು. ತನ್ನ ರಾಖಿಯನ್ನು ಸೇರುವ ಖುಷಿಯೊಂದಿಗೆ ನೆಮ್ಮದಿಯ ನಿದ್ರೆಗೆ ಜಾರಿದಳು ರಮ್ಯಾ. ಸದ್ಯ ಅವಳ ಮಗ ಶ್ರೇಯ ಜೊತೆ ಮಲಗಿದ್ದರಿಂದ ಇದ್ಯಾವ ವಿಷಯಗಳು ಅವನ ಕಿವಿಗೆ ಬೀಳಲಿಲ್ಲ. ಇತ್ತ ತನ್ನ ರೂಮ್ಗೆ ಬಂದ ಆರ್ಯ ಮಲಗಿದ್ದ ಆರಾಧ್ಯಳ ತಲೆ ಸವರುತ್ತಾ ಕುಳಿತ. ಅವಳು ನಗುಮೊಗದೊಂದಿಗೆ ನಿದ್ದೆ ಮಾಡುತ್ತಿದ್ದಳು. ಅದನ್ನು ಕಂಡವನು, ಈ ಖುಷಿ ಯಾವಾಗಲೂ ನಿನ್ನೊಂದಿಗಿರಬೇಕು ಮುದ್ದು ಎಂದುಕೊಂಡವನು, ಈಗಾಗಲೇ 2 ಬಾರಿ ನಿನ್ನನ್ನು ಕಳೆದುಕೊಂಡು ಪಡೆದುಕೊಂಡಿದ್ದೇನೆ. ಮತ್ತೆ ಯಾವುದೇ ಕಾರಣಕ್ಕೂ ನಿನಗೊಂದು ಸಣ್ಣ ನೋವಾಗಲು ಸಹ ನಾನು ಬಿಡುವುದಿಲ್ಲ ಎಂದವನ ಮನ ಕೆಲವು ತಿಂಗಳುಗಳ ಹಿಂದೆ ಜಾರಿತು. ಅಂದು ಆರ್ಯ ಆಫೀಸ್ ಮುಗಿಸಿ ಮನೆಗೆ ಬಂದಾಗ ಯಾವಾಗಲೂ ಅವನಿಗಾಗಿ ಕಾಯುತ್ತಿದ್ದ ಆರಾಧ್ಯ ಕಾಣಿಸಲಿಲ್ಲ. ಬಹುಶಃ ಅವಳಿನ್ನೂ ಆಫೀಸ್ನಿಂದ ಬಂದಿಲ್ಲ ಅನಿಸುತ್ತೆ ಎಂದುಕೊಂಡವನು ರೂಮ್ಗೆ ಹೋದರೆ ಅಲ್ಲಿ ಆರಾಧ್ಯ ಬಾಲ್ಕನಿಯಲ್ಲಿ ನಿಂತು ತನ್ನದೇ ಯೋಚನೆಯಲ್ಲಿ ಮೈ ಮರೆತಿದ್ದಳು. ಅವರ ರೂಮ್ ಬಾಲ್ಕನಿಯಿಂದ ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಆರ್ಯ ಬಂದಿರುವುದು ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ತನ್ನದೇ ಆಲೋಚನೆಗಳಲ್ಲಿ ಮೈ ಮರೆತವಳಿಗೆ ವಾಸ್ತವದ ಅರಿವಿರಲಿಲ್ಲ. ಹಾಗಾಗಿ ಆರ್ಯ ಬಂದಿದ್ದು ಸಹ ಅವಳಿಗೆ ತಿಳಿದಿರಲಿಲ್ಲ. ಅವನು ಬಂದು ಅವಳ ಪಕ್ಕ ನಿಂತಾಗಲೂ ಕೂಡ ಕದಲದವಳು ಕಂಡು ಆರ್ಯನಿಗೂ ಅನುಮಾನ ಮೂಡಿತು. ಆದರೂ ಅದನ್ನು ಬದಿಗೊತ್ತಿ ಅವಳ ನಡು ಬಳಸಿ ಅಪ್ಪಿಕೊಂಡಿದ್ದ. ತಕ್ಷಣವೇ ಬೆಚ್ಚಿದ ಆರಾಧ್ಯ ಅವನ ಕೈ ಕಿತ್ತೊಗೆದು ಹಿಂತೆಗೆದವಳು ಆರ್ಯ ನನ್ನು ಕಂಡು ಕೊಂಚ ಸಮಾಧಾನಗೊಂಡಿದ್ದಳು. ನೀವು ಯಾವಾಗ ಬಂದ್ರಿ ಆರ್ಯ? ನನಗೆ ಗೊತ್ತೇ ಆಗಲಿಲ್ಲ. ಅಲ್ಲ, ಆಗ ಬಂದು ಹಿಡಿದುಕೊಳ್ಳೋದು ಒಂದು ಕ್ಷಣ ಎಷ್ಟು ಭಯವಾಯಿತು ಗೊತ್ತಾ ಎಂದವಳ ಕಂಡು. ನಾನು ಬಂದು 10 ನಿಮಿಷಗಳಾಯಿತು ಗೊತ್ತಾ ನಿನಗೆ? ಅಲ್ಲ, ಅಷ್ಟೊಂದು ಡೀಪಾಗಿ ಏನು ಯೋಚಿಸುತ್ತಿದೆಯಾ? ಅದು ನಾನು ಬಂದು ಪಕ್ಕದಲ್ಲಿ ನಿಂತು ಮಾತನಾಡಿಸಿದರೂ ಕೂಡ ಗೊತ್ತಾಗದಷ್ಟು ಎಂದು ಕಣ್ಣು ಸಂಕುಚಿಸಿ ಕೇಳಿದ. ಅವನ ಮಾತಿಗೆ ಅದು ಏನಿಲ್ಲ, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಯೋಚಿಸುತ್ತಿದೆ ಅಷ್ಟೆ ಎಂದು ತಡವರಿಸುತ್ತಲೇ ನುಡಿದಿದ್ದಳು ಆರಾಧ್ಯ. ಯಾಕೆ ಆರು, ಏನಾಯಿತು? ಆಫೀಸ್ನಲ್ಲಿ ಏನಾದರೂ ಸಮಸ್ಯೆನಾ ಎಂದು ಕಾಳಜಿಯಲ್ಲಿ ಕೇಳಿದವನ ಕಂಡು ಉಸಿನಗೆಯೊಂದಿಗೆ ಬೀರಿದವಳು, ಹಾಗೇನಿಲ್ಲ ಆರ್ಯ, ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ. ಅದನ್ನು ಇನೋವೇಟಿಂಗ್ ಆಗಿ ಹೇಗೆ ಮಾಡೋದು ಅಂತ ಯೋಚಿಸುತ್ತಿದ್ದೆ ಅಷ್ಟೇ ಎಂದಿದ್ದಳು. ಅವಳು ಹೇಳುತ್ತಿರುವುದು ಸುಳ್ಳು ಎಂದು ತಿಳಿದರೂ ಹೆಚ್ಚು ಕೆದಕಲು ಹೋಗದೆ ಸುಮ್ಮನಾಗಿದ್ದ ಆರ್ಯ. ಆದರೆ ಮನಸ್ಸು ತಡೆಯದೆ ಅರ್ಜುನ್ಗೆ ಕಾಲ್ ಮಾಡಿ ಆಫೀಸ್ನಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ವಿಚಾರಿಸಿದ. ಜೊತೆಗೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೂಡ. ಅದರಿಂದ ಅವನಿಗೆ ತಿಳಿದಿದ್ದೇನೆಂದರೆ ಕಂಪನಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಹಾಗೂ ಇತ್ತೀಚೆಗೆ ಯಾವುದೇ ಹೊಸ ಪ್ರಾಜೆಕ್ಟ್ ಕೂಡ ಬಂದಿಲ್ಲ ಎಂಬುದು. ಎಂದು ಸುಳ್ಳು ಹೇಳದ ಆರಾಧ್ಯ ಇಂದು ಸುಳ್ಳು ಹೇಳಿದ್ದು ಅವನ ಮನವನ್ನು ಕದಡಿತ್ತು. ಜೊತೆಗೆ ಅವಳು ಇಷ್ಟೊಂದು ಡಿಸ್ಟರ್ಬ್ ಆಗಿರುವುದನ್ನು ಅವನೆಂದು ನೋಡಿರಲಿಲ್ಲ. ಅಂದಿನಿಂದ ಅವಳ ಸಮಸ್ಯೆ ಏನೆಂದು ತಿಳಿಯಲು ಅವಳ ಮೇಲೆ ಕಣ್ಣಿಟ್ಟಿದ್ದ. ಅವಳು ಪದೇ ಪದೇ ಅರ್ಪಿತ ಮನೆಗೆ ಹೋಗುವುದನ್ನು ಹಾಗೂ ಪ್ರತಿ ಬಾರಿ ಅಲ್ಲಿಗೆ ಭರತ್ ಕೂಡ ಬಂದಿರುವುದನ್ನು ಗಮನಿಸಿದವನು ಮರುದಿನವೇ ಅವನೊಂದಿಗೆ ಮಾತನಾಡಲು ತನ್ನ ಆಫೀಸ್ಗೆ ಕರೆಸಿಕೊಂಡಿದ್ದ. ಮೊದಮೊದಲು ಏನನ್ನು ಬಾಯಿ ಬಿಡದ ಭರತ್ ಕೊನೆಗೂ ಆರ್ಯನ ಒತ್ತಾಯಕ್ಕೆ ಮಣಿದು ಎಲ್ಲವನ್ನು ಬಾಯಿ ಬಿಟ್ಟಿದ್ದ. ಸತ್ಯ ತಿಳಿದ ಆರ್ಯ ಕೊಂಚ ಸಮಯ ಕುಸಿದು ಕುಳಿತವನು ನಂತರ ಕೋಪದಲ್ಲಿ ಧುಮುಗುಡುತ್ತಾ ಎದ್ದು ನಿಂತಿದ್ದ. ಆ ಕ್ಷಣವೇ ರಕ್ಷಿತ್ನನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು ಅವನಿಗೆ. ಅದನ್ನು ಅರಿತ ಭರತ್ ಅವನನ್ನು ತಡೆಯುತ್ತಾ, ಇದೇ ಕಾರಣಕ್ಕೆ ಅಕ್ಕ ನಿಮಗೆ ಸತ್ಯ ತಿಳಿಸದೆ ಹಿಂದೇಟು ಹಾಕಿದ್ದು. ಈಗ ನೀವು ದುಡುಕಿದರೆ ಶಕ್ತಿ ತಪ್ಪಿಸಿಕೊಳ್ಳುತ್ತಾನೆ. ಜೊತೆಗೆ ಅವನಲ್ಲಿ ಸೆರೆಯಾಗಿರುವ ಸಾವಿರಾರು ಹುಡುಗಿಯರ ಭವಿಷ್ಯ ಹಾಳಾಗುತ್ತದೆ. ದಯವಿಟ್ಟು ಸ್ವಲ್ಪ ತಾಳ್ಮೆ ತಂದುಕೊಳ್ಳಿ ಭಾವ. ಅವರ ಎಲ್ಲ ಅವ್ಯವಹಾರಗಳ ಬಗ್ಗೆ ಮಾಹಿತಿ ಸಿಗುವವರೆಗೂ ಸುಮ್ಮನಿದ್ದು ಬಿಡಿ. ನಂತರ ನೀವು ಅವನನ್ನು ಕೊಂದರೂ ನಾನು ಕೇಳುವುದಿಲ್ಲ.
ಪ್ಲೀಸ್ ಭಾವ, ಅರ್ಥ ಮಾಡಿಕೊಳ್ಳಿ. ಇದರಲ್ಲಿ ಸಾವಿರಾರು ಹುಡುಗಿಯರ ಭವಿಷ್ಯವಿದೆ ಎಂದಾಗ ತನ್ನ ಕೋಪವನ್ನು ಹತ್ತಿಕ್ಕಿ ಒಂದೆಡೆ ಕುಳಿತುಬಿಟ್ಟ. ಸ್ವಲ್ಪ ಸಮಯದ ನಂತರ ತನ್ನ ಮನಸ್ಸನ್ನು ಸಮಸ್ಥಿತಿಗೆ ತಂದವನು ಅವರ ಮುಂದಿನ ಪ್ಲಾನ್ಗಳ ಬಗ್ಗೆ ವಿಚಾರಿಸಿದ. ಭರತ್ ರಕ್ಷಿತ್ನನ್ನು ಕಿಡ್ನಾಪ್ ಮಾಡುತ್ತಿರುವ ಬಗ್ಗೆ ವಿಚಾರಿಸಿದಾಗ ಕೊಂಚ ಸಮಾಧಾನವಾದರೂ ತನ್ನ ಅಕ್ಕನಿಗೆ ಏನಾದರೂ ಅಪಾಯವಾದರೆ ಎಂಬ ಚಿಂತೆ ಕಾಡಿತು. ಆದರೆ ಸದ್ಯಕ್ಕೆ ಅವನನ್ನು ಹಿಡಿಯಲು ಇದೇ ಸರಿಯಾದ ದಾರಿ ಎಂದು ಅದಕ್ಕೆ ಒಪ್ಪಿಕೊಂಡಿದ್ದ. ಹಾಗೂ ಸದ್ಯಕ್ಕೆ ನನಗೆ ಈ ವಿಷಯ ತಿಳಿದಿದೆ ಎಂದು ಆರಾಧ್ಯಗೆ ತಿಳಿಸಬೇಡ, ಸಮಯ ಬಂದಾಗ ನಾನೇ ಅವಳೊಂದಿಗೆ ಮಾತನಾಡುತ್ತೇನೆ ಎಂದು ಸಹ ಹೇಳಿದ. ಮರುದಿನ ರಕ್ಷಿತ್ನ ಕಿಡ್ನಾಪ್ ಆದಾಗಲೂ ಕೂಡ ಅವನನ್ನು ಇರಿಸಿದ್ದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಆರ್ಯ. ಆಗಿನ್ನೂ ರಕ್ಷಿತ್ಗೆ ಪೂರ್ಣ ಪ್ರಜ್ಞೆ ಬಂದಿರಲಿಲ್ಲ. ಅವನನ್ನು ಅಲ್ಲೇ ಕೊಲ್ಲುವಷ್ಟು ಕೋಪವಿದ್ದರೂ ಅವನಿಂದ ಸತ್ಯ ಹೊರಬರುವವರೆಗೂ ತಾನೇನು ಮಾಡಬಾರದೆಂಬ ಕಾರಣಕ್ಕೆ ಸುಮ್ಮನಾಗಿದ್ದನಷ್ಟೆ. ಆದರೆ ಭರತ್ಗೆ ಕೂಡ ತಿಳಿಯದಂತೆ ಅಲ್ಲೊಂದು ಸೀಕ್ರೆಟ್ ಕ್ಯಾಮರಾವನ್ನು ಫಿಕ್ಸ್ ಮಾಡಿ ಬಂದಿದ್ದ. ಅದರ ಮೂಲಕ ಅಲ್ಲಿ ನಡೆಯುವುದೆಲ್ಲವನ್ನು ತನ್ನ ಫೋನ್ ಮೂಲಕ ಅವನು ನೋಡಬಹುದಿತ್ತು. ಅಂದು ಆರಾಧ್ಯ ಹಾಗೂ ರಾಗಿಣಿ ಹೊರಟ ದಿನವೂ ಅಷ್ಟೇ. ಅವನು ಕೂಡ ಮುಂಬೈಗೆ ಹೊರಟಿದ್ದ. ಆದರೆ ಅದೇ ಫ್ಲೈಟ್ನಲ್ಲಿ ಹೋದರೆ ಆರಾಧ್ಯಗೆ ತಿಳಿಯುತ್ತದೆ ಎಂಬ ಕಾರಣಕ್ಕೆ ನೆಕ್ಸ್ಟ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ. ಆದರೆ ಆ ಫ್ಲೈಟ್ ಕಾರಣಾಂತರಗಳಿಂದ 2 ಗಂಟೆ ತಡವಾಗಿತ್ತು. ಹಾಗಾಗಿ ರಕ್ಷಿತ್ ಇದ್ದ ಜಾಗಕ್ಕೆ ಬಹಳ ತಡವಾಗಿ ಬಂದು ಸೇರಿದ ಆರ್ಯ. ಅವನು ಬರುವುದರೊಳಗೆ ಎಲ್ಲವೂ ಮುಗಿದು ಹೋಗಿತ್ತು. ಆ ಮನೆಯಲ್ಲಿ ಅಲ್ಲಲ್ಲಿ ಚಿಮ್ಮಿದ ರಕ್ತ ಬಿಟ್ಟು ಮತ್ತೇನೂ ಕಾಣಲಿಲ್ಲ. ಇಡೀ ಕಾಡೆಲ್ಲ ಆರಾಧ್ಯಳಿಗಾಗಿ ಹುಡುಕಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವನಿಗೆ ನೆನಪಾಗಿದ್ದು ಸೀಕ್ರೆಟ್ ಕ್ಯಾಮರಾ. ತಕ್ಷಣವೇ ತನ್ನ ಫೋನ್ ತೆಗೆದು ನೋಡಿದವನಿಗೆ ಅಲ್ಲಿ ನಡೆದಿದ್ದೆಲ್ಲವೂ ಕಾಣಿಸಿತು. ಶಕ್ತಿ ಹಾಗೂ ಆದಿತ್ಯ ಇಬ್ಬರು ಒಬ್ಬರೇ ಎಂಬ ಸತ್ಯ ಕೂಡ ತಿಳಿದಿತ್ತು. ರಾಗಿಣಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದು, ಆರಾಧ್ಯ ಕೂಡ ಅಲ್ಲಿಂದ ತಪ್ಪಿಸಿಕೊಂಡಿದ್ದು, ಕೊನೆಯಲ್ಲಿ ರಾಗಿಣಿ ಭರತ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಹೇಗಾದರೂ ಆರಾಧ್ಯಳನ್ನು ಶಕ್ತಿಯಿಂದ ಕಾಪಾಡಬೇಕು ಎಂದುಕೊಂಡವನು ಅವನ ಫ್ರೆಂಡ್ಸ್ ಮೂಲಕ ಅಲ್ಲಿಯ SI ಸಹಾಯ ಪಡೆಯಲು ನಿರ್ಧರಿಸಿದ್ದ. ಅವರಿಂದ ಆರಾಧ್ಯ ಬಗ್ಗೆ ಏನು ತಿಳಿಯದಿದ್ದರೂ ಮರುದಿನ ರಾಗಿಣಿ ಹಾಗೂ ರಕ್ಷಿತ್ ಬೆಂಗಳೂರಿಗೆ ಒಟ್ಟಿಗೆ ಹೊರಟಿರುವುದು ತಿಳಿಯಿತು. ರಾಗಿಣಿ ರಕ್ಷಿತ್ ಜೊತೆಗೆ ಇರುವುದು ಕೇಳಿ ಅವಳ ಮೇಲೆ ಕೂಡ ಅನುಮಾನ ಬಂದಿತ್ತು. ಈ ಸಮಯದಲ್ಲಿ ನಾನು ಇಲ್ಲಿ ಇರುವುದು ಅವರಿಗೆ ತಿಳಿದರೆ ಭರತ್ಗೂ ಅಪಾಯವಾಗಬಹುದು ಎಂದು ಆಲೋಚಿಸಿದವನು ಆರಾಧ್ಯಳನ್ನು ಹುಡುಕುವ ಕೆಲಸವನ್ನು ಅಲ್ಲಿಗೆ ವಹಿಸಿ ತಾನು ಬೆಂಗಳೂರಿಗೆ ಹಿಂತಿರುಗಿದ. ಅವರಿಬ್ಬರು ಮನೆಗೆ ಬಂದ ನಂತರ ಆರಾಧ್ಯಳ ಸಾವಿನ ಸುದ್ದಿ ಕೇಳಿ ನಿಜಕ್ಕೂ ಹೌಹಾರಿದ್ದ. ಆದರೆ ಅದು ಸತ್ಯವೋ ಸುಳ್ಳೋ ಎಂಬ ಅನುಮಾನವೂ ಇತ್ತು ಅವನಿಗೆ. ಅದನ್ನು ತಿಳಿದುಕೊಳ್ಳಲೆಂದೇ ಅವನು ಮುಂಬೈಗೆ ಹೋದಾಗ ಅಲ್ಲಿನ SI ಕೂಡ ಅದು ಸತ್ಯವೆಂದು ಸಾಕ್ಷಿ ಸಮೇತ ತೋರಿಸಿದರು. ಅವಳನ್ನು ಅಟ್ಟಿಸಿಕೊಂಡು ಹೋಗಿದ್ದು ಶಕ್ತಿ ಕಡೆಯ ಹುಡುಗರು ಎಂದು ತಿಳಿದಿದ್ದರು. ಅದಕ್ಕೆ ಬೇಕಾದ ಸಾಕ್ಷಿ ತನ್ನ ಬಳಿ ಇದ್ದರೂ ಆರ್ಯ ಅದನ್ನು ಪೊಲೀಸ್ನವರಿಗೆ ಕೊಟ್ಟಿರಲಿಲ್ಲ. ಏಕೆಂದರೆ ಅವನಿಗೆ ಈಗ ಯಾರ ಮೇಲೂ ನಂಬಿಕೆ ಇರಲಿಲ್ಲ. ಅದೂ ಅಲ್ಲದೆ ಸಾಕ್ಷಿಗಳಿದ್ದರೂ ಅದನ್ನು ತಿರುಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಶಕ್ತಿಗೇನು ದೊಡ್ಡ ವಿಷಯವಲ್ಲ ಎಂಬುದು ಅವನಿಗೆ ಗೊತ್ತಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಅವನಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸಬೇಕು ಎನ್ನುವುದಕ್ಕಿಂತ ತಾನೇ ಅವನಿಗೆ ಶಿಕ್ಷೆ ಕೊಡಬೇಕು ಎಂಬ ಹಂಬಲ ಹೆಚ್ಚಾಗಿತ್ತು. ಅವನು ಆರಾಧ್ಯ ಸಾವಿನಿಂದ ನೊಂದಿದ್ದನಾದರೂ ಶಕ್ತಿಯ ಅಂತ್ಯಕ್ಕಾಗಿ ಅವನ ಮನ ಕತ್ತರಿಸುತ್ತಿತ್ತು. ಅವನನ್ನು ಮಟ್ಟ ಹಾಕಲು ಯಾವ ದಾರಿ ಸಿಗುವುದೆಂದು ಆಲೋಚಿಸುತ್ತಿದ್ದ. ಆಗಲೇ ಅವನಿಗೆ ಹೊಳೆದಿದ್ದು ರಾಗಿಣಿ ಈಗ ನಮ್ಮ ಕಡೆ ಇದ್ದಾಳೋ ಇಲ್ಲವೋ, ಆದರೆ ಅವಳನ್ನು ಹಿಡಿದು ಬಾಯಿ ಬಿಡಿಸಿದರೆ ಸತ್ಯ ಏನೆಂದು ತಿಳಿಯುತ್ತದೆ ಎಂದುಕೊಂಡವನು ರಕ್ಷಿತ್ ಇಲ್ಲದ ಸಮಯ ನೋಡಿ ಅವಳನ್ನು ಗೆಸ್ಟ್ ರೂಮ್ಗೆ ಎಳೆದುಕೊಂಡು ಹೋಗಿದ್ದ. ಅವನ ಕೋಪ ಕಂಡು ಹೆದರಿದ ರಾಗಿಣಿ ಒಂದೇ ಸಮನೆ ಅಳತೊಡಗಿದ್ದಳು. ಅವಳ ಕಣ್ಣೀರು ಅವನಿಗೆ ಅಸಮಾಧಾನವನ್ನು ಉಂಟು ಮಾಡಿತು. ಅವಳ ಕೆನ್ನೆಗೆ ಬಾರಿಸಬೇಕೆಂದು ಕೈ ಎತ್ತಿದವನು ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡಿದ್ದ. ಅವನು ಕೈ ಎತ್ತಿದ್ದನ್ನು ನೋಡಿದ ರಾಗಿಣಿ ಮತ್ತಷ್ಟು ಹೆದರಿ ಹೋಗಿದ್ದಳು. ಆದರೆ ಅವಳ ಅಳು ಅಲ್ಲಿಗೆ ನಿಂತಿತು. ತನ್ನ ತಾನು ನಿಯಂತ್ರಿಸಿಕೊಂಡ ಆರ್ಯ ಸ್ವಲ್ಪ ಸಮಯದ ನಂತರ, ನೋಡು ರಾಗಿಣಿ, ಸುಮ್ಮನೆ ನನಗೆ ಕೋಪ ಬರುವಂತೆ ಮಾಡಬೇಡ. ನನ್ನಲ್ಲಿ ಈಗ ತಾಳ್ಮೆ ಎನ್ನುವುದು ಸ್ವಲ್ಪವೂ ಉಳಿದಿಲ್ಲ. ನನಗೆ ಈಗ ಎಲ್ಲ ವಿಷಯ ತಿಳಿದಿದೆ. ನೀವು ರಕ್ಷಿತ್ನನ್ನು ಕಿಡ್ನಾಪ್ ಮಾಡಿದ್ದು, ನೀನು ಹಾಗೂ ಆರಾಧ್ಯ ಅವನನ್ನು ನೋಡಲು ಹೋಗಿದ್ದು, ಭರತ್ ಆಸ್ಪತ್ರೆ ಸೇರಿದ್ದು, ಆರಾಧ್ಯ ಅಲ್ಲಿಂದ ಕಾಣೆಯಾಗಿದ್ದು ಎಲ್ಲವೂ ತಿಳಿದಿದೆ. ಆದರೆ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ನೀನು ಮುಂಬೈಯಿಂದ ಆ ರಕ್ಷಿತ್ ಜೊತೆಗೆ ಏಕೆ ಬಂದೆ? ಮತ್ತೆ ಈಗ ಭರತ್ ಎಲ್ಲಿದ್ದಾನೆ? ನೀನು ನಮ್ಮ ಕಡೆ ಇದ್ದೀಯಾ ಅಥವಾ ನೀನು ಕೂಡ ಆ ರಕ್ಷಿತ್ ಕಡೆ ಎನ್ನುತ್ತಿದ್ದಂತೆ ನಿಲ್ಲಿಸಿ ಭಾವ, ಪ್ಲೀಸ್, ಇನ್ನೇನು ಹೇಳಬೇಡಿ ಎಂದು ಕಿರುಚಿದಳು ರಾಗಿಣಿ. ನಂತರ ಮಾತು ಮುಂದುವರೆಸಿದವಳು, ಬಹುಶಃ ನಾನು ಆ ರಕ್ಷಿತ್ ಜೊತೆ ಬಂದಿರುವುದಕ್ಕೆ ನಿಮಗೆ ನನ್ನ ಮೇಲೆ ಅನುಮಾನ ಬಂದಿರಬಹುದು. ಆದರೆ ನಾನು ಕನಸು ಮನಸ್ಸಿನಲ್ಲಿಯೂ ಆರಾಧ್ಯ ಅಕ್ಕನಿಗೆ ದ್ರೋಹ ಮಾಡುವ ಬಗ್ಗೆ ಯೋಚಿಸಿದವಳಲ್ಲ. ನಾನು ಅವತ್ತು ರಕ್ಷಿತ್ ಜೊತೆ ಬರಲು ಮುಖ್ಯ ಕಾರಣವೇ ನನ್ನ ಭರತ್ ಎನ್ನುತ್ತಾ ನಡೆದಿದ್ದನ್ನೆಲ್ಲ ವಿವರಿಸಿದ್ದಳು.
ಅವಳಿಗೆ ಸಮಾಧಾನ ಹೇಳಿದವನು ಅವಳನ್ನು ಅಲ್ಲಿಂದ ಕಳುಹಿಸಿ ನಾಳೆ ರಕ್ಷಿತ್ಗೊಂದು ಗತಿ ಕಾಣಿಸಬೇಕೆಂದು ನಿರ್ಧರಿಸಿದವನು ರಾಗಿಣಿಯ ಮಾತು ಕೇಳಿದ ಮೇಲೆ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದ. ಮೊದಲು ಭರತ್ನನ್ನು ಸೇವ್ ಮಾಡಿ ನಂತರ ರಕ್ಷಿತ್ನನ್ನು ವಿಚಾರಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದ. ಕೊನೆಗೂ ಭರತ್ ಇರುವ ಆಸ್ಪತ್ರೆಯ ಬಗ್ಗೆ ತಿಳಿದವನು ಮೋಹಿತ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ. ಮೋಹಿತ್ಗೆ ಭರತ್ನನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಮೊದಲೇ ತಿಳಿದಿದ್ದರಿಂದ ಅವರೊಂದಿಗೆ ಮಾತನಾಡಿ ಭರತ್ ಸತ್ತು ಹೋದನೆಂದು ಎಲ್ಲರನ್ನು ನಂಬಿಸಿ ಅವನನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇದಾದ 2 ದಿನಗಳ ನಂತರ ರಕ್ಷಿತ್ನನ್ನು ಕಿಡ್ನಾಪ್ ಮಾಡಿದ ಆರ್ಯ ಅವನಿಂದ ಸತ್ಯ ಬಾಯಿ ಬಿಡಿಸಲು ಪ್ರಯತ್ನಿಸಿದ್ದ. ಕೊನೆಗೂ ರಕ್ಷಿತ್ ಬಾಯಿ ಬಿಟ್ಟನಾದರೂ ಅವನಿಗೂ ಶಕ್ತಿ ಬಗ್ಗೆ ಪೂರ್ತಿ ತಿಳಿದಿರಲಿಲ್ಲ. ಅವನು 4 ವರ್ಷದ ಹಿಂದೆ ಶಕ್ತಿ ವಿರುದ್ಧ ಕಲೆಕ್ಟ್ ಮಾಡಿದ ಸಾಕ್ಷಿಗಳಲ್ಲಿ ಕೆಲವು ಸುಳಿವುಗಳು ಇತ್ತು. ಆದರೆ ರಮ್ಯಾ ಕೊಲೆಯಾದ ದಿನವೇ ಆ ಸಾಕ್ಷಿಗಳು ಕೂಡ ಕಾಣೆಯಾದವು ಎಂದು ರಕ್ಷಿತ್ ಹೇಳಿದ. ರಮ್ಯಾಳ ಕೊಲೆ ನಡೆದಿದ್ದು ಹಾಗೂ ಸಾಕ್ಷಿಗಳು ಕಳೆದು ಹೋಗಿದ್ದು ಆರ್ಯನ ಬೆಂಗಳೂರಿನ ಗೆಸ್ಟ್ ಹೌಸ್ನಲ್ಲಿ ಆಗಿದ್ದರಿಂದ ಅಲ್ಲಿಗೆ ಹೋಗಿ ಬಹಳಷ್ಟು ಹುಡುಕಾಟ ನಡೆಸಿದ. ಆದರೆ ಏನು ಪ್ರಯೋಜನವಾಗಲಿಲ್ಲ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಹಗಲೆಲ್ಲ ಹೇಗೋ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಆರ್ಯ ರಾತ್ರಿ ಮಾತ್ರ ಆರಾಧ್ಯಳ ನೆನಪಿನಿಂದ ಹೊರಬರಲಾಗದೆ ಒದ್ದಾಡಿ ಹೋಗುತ್ತಿದ್ದ. ಹೀಗೆ ಅದೊಂದು ದಿನ ಡಾಕ್ಟರ್ ಬಳಿ ಮಾತನಾಡಿದ ನಂತರ ಆರಾಧ್ಯ ಗರ್ಭಿಣಿಯಾಗಿದ್ದ ವಿಷಯ ತಿಳಿದು ಕಂಠಪೂರ್ತಿ ಕುಡಿದು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿಕೊಂಡಿದ್ದ. ಅಂದು ಅವನು ಎಚ್ಚರಗೊಂಡಾಗ ಅವನಿಗೆ ಸಿಕ್ಕ ಪತ್ರ ಓದಿದ. ಅದರಲ್ಲಿ ಹೀಗೆ ಬರೆದಿತ್ತು: ಕಣ್ಣಿಗೆ ಕಾಣುವುದಿಲ್ಲ ಸತ್ಯವಲ್ಲ. ನೀನಂದುಕೊಂಡ ಹಾಗೆ ನೀನೇನನ್ನು ಕಳೆದುಕೊಂಡಿಲ್ಲ. ನೀನು ಮೊದಲು ಕಳೆದುಕೊಂಡ ಜಾಗದಲ್ಲೇ ಹುಡುಕು. ನೀನು ಹುಡುಕುತ್ತಿರುವುದು ನಿನ್ನ ಕೈ ಸೇರುತ್ತದೆ ಎಂದು. ಅದರಲ್ಲಿ ಬರೆದ ವಿಷಯ ಅರ್ಥವಾಗದಿದ್ದರೂ ಪದೇ ಪದೇ ಆ ಪತ್ರ ನೋಡಿದವನಿಗೆ ಆರಾಧ್ಯ ಬದುಕಿದ್ದಾಳೆ ಎಂಬುದು ಸ್ಪಷ್ಟವಾಗಿತ್ತು. ಏಕೆಂದರೆ ಅದರಲ್ಲಿ ಇದ್ದಿದ್ದು ಆರಾಧ್ಯಳ ಕೈ ಬರಹವಾಗಿತ್ತು. ಆದರೆ ಅವಳು ಎಲ್ಲಿದ್ದಾಳೆಂಬುದು ಮಾತ್ರ ತಿಳಿಯಲಿಲ್ಲ. ಮನೆಗೆ ಬಂದ ಮೇಲೂ ಪದೇ ಪದೇ ಆ ಪತ್ರ ಓದಿದವನಿಗೆ ಅರ್ಥವಾಗಿತ್ತು ಅವಳು ಚಿಕ್ಕಮಗಳೂರಿನಲ್ಲಿ ಇದ್ದಾಳೆಂಬುದು. ಏಕೆಂದರೆ ಅವನು ಮೊದಲು ಬಾರಿ ಅವಳನ್ನು ಕಳೆದುಕೊಂಡಿದ್ದು ಚಿಕ್ಕಮಗಳೂರಿನಲ್ಲಿಯೇ. ಹಾಗಾಗಿ ಮೊದಲು ಚಿಕ್ಕಮಗಳೂರಿನಲ್ಲಿ ಅವಳನ್ನು ಹುಡುಕುವ ನಿರ್ಧಾರಕ್ಕೆ ಬಂದಿದ್ದ. ಆದರೆ ಅದೇ ಸಮಯದಲ್ಲಿ ಶಕ್ತಿ ಕಡೆಯ ಹುಡುಗರು ತನ್ನನ್ನು ಹಿಂಬಾಲಿಸುತ್ತಿರೋ ವಿಷಯ ತಿಳಿದು ತನ್ನ ಪ್ಲಾನ್ ಬದಲಾಯಿಸಿದ. ಅವನು ರಕ್ಷಿತನ್ನು ತನ್ನ ಬೆಂಗಳೂರಿನ ಗೆಸ್ಟ್ ಹೌಸ್ನಲ್ಲಿಯೇ ಬಂಧಿಸಿಟ್ಟಿದ್ದರಿಂದ ಅದು ಶಕ್ತಿ ಕಡೆಯ ಹುಡುಗರಿಗೆ ತಿಳಿದಿರಲಿಲ್ಲ. ಅಕಸ್ಮಾತ್ ಅವರಿಗೆ ಅನುಮಾನ ಬಂದು ಒಳಗೆ ಹೋಗಿ ನೋಡಿದರೂ ಅಲ್ಲಿ ರಕ್ಷಿತ್ ಸಿಗುತ್ತಿರಲಿಲ್ಲ. ಏಕೆಂದರೆ ಅವನನ್ನು ಬಚ್ಚಿಟ್ಟಿದ್ದು ಗೆಸ್ಟ್ ಹೌಸ್ನ ನೆಲಮಾಳಿಗೆಯ ರಹಸ್ಯ ಕೋಣೆಯೊಳಗೆ. ಆ ಮನೆ ಪೂರ್ತಿ ಜಾಲಾಡಿದರೂ ಅಲ್ಲೊಂದು ನೆಲಮಾಳಿಗೆ ಇರಬಹುದು ಎಂಬ ಸುಳಿವು ಸಹ ಯಾರಿಗೂ ಸಿಗುತ್ತಿರಲಿಲ್ಲ. ಅದೂ ಅಲ್ಲದೆ ಆರ್ಯ ಮೊದಲಿನಿಂದಲೂ ಆಗಾಗ ಗೆಸ್ಟ್ ಹೌಸ್ಗೆ ಹೋಗಿ ಬರುವುದು ಸಾಮಾನ್ಯ ವಿಷಯವಾಗಿದ್ದರಿಂದ ಆ ರೌಡಿಗಳಿಗೆ ಇವನ ಮೇಲೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಆದರೂ ಶಕ್ತಿಯ ಆಜ್ಞೆಯಂತೆ ಒಮ್ಮೆ ಗೆಸ್ಟ್ ಹೌಸ್ಗೆ ಒಳಗೆ ಹೋಗಿ ಎಲ್ಲ ಕಡೆ ಹುಡುಕಿದರೂ ರಕ್ಷಿತ್ ಬಗ್ಗೆ ಏನು ಸುಳಿವು ಸಿಗದಿದ್ದ ಕಾರಣ ಸುಮ್ಮನಾಗಿದ್ದರು. ಶಕ್ತಿ ತನ್ನ ಹಿಂದೆ ಬಿದ್ದಿರೋ ವಿಷಯ ತಿಳಿದ ಮೇಲೆ ಆರ್ಯ ಚಿಂತೆಗೆ ಬಿದ್ದ. ಅಕಸ್ಮಾತ್ ತಾನು ಆರಾಧ್ಯಳನ್ನು ಹುಡುಕುತ್ತಿರುವ ವಿಷಯ ಶಕ್ತಿ ಕಡೆಯವರಿಗೆ ತಿಳಿದರೆ ಆರಾಧ್ಯ ಬದುಕಿರುವ ವಿಷಯ ಅವರಿಗೆ ತಿಳಿಯುತ್ತದೆ. ಇದರಿಂದ ಆರಾಧ್ಯಳಿಗೆ ಅಪಾಯವಾದರೂ ಆಗಬಹುದು ಎಂದುಕೊಂಡವನು ಚಿಕ್ಕಮಗಳೂರಿನಲ್ಲಿದ್ದ ತನ್ನ ಸ್ನೇಹಿತನಿಗೆ ವಿಷಯ ತಿಳಿಸಿದ್ದ. ಅದಕ್ಕವನು, ನೀನು ಅವರದೊಂದು ಫೋಟೋ ಕಳುಹಿಸಿಕೊಡು ಸಾಕು, ನಾನು ಅವರನ್ನು ಹುಡುಕಿಸುತ್ತೇನೆ ಎಂದು ಭರವಸೆ ನೀಡಿದ. ಆರ್ಯ ಕೂಡ ಆರಾಧ್ಯಳ ಫೋಟೋ ಕಳುಹಿಸಿ ಏನಾದರೂ ಸುದ್ದಿ ಬರಬಹುದೆಂದು ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದ. ಆದರೆ ತಿಂಗಳುಗಳು ಕಳೆದರೂ ಅವಳ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೆ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿಯೂ ಸಹ ಹುಡುಕಲು ಶುರು ಮಾಡಿದರು. ಈ ಮಧ್ಯೆ 1-2 ಬಾರಿ ಪ್ರಾಜೆಕ್ಟ್ ಮೀಟಿಂಗ್ ಎಂದು ಚಿಕ್ಕಮಗಳೂರಿಗೆ ಹೋಗಿ ಬಂದಿದ್ದ ಆರ್ಯ ಇಂದು ಒಂದು ಕಂಪನಿಯ ಜೊತೆ ಟೈಅಪ್ ಮಾಡಿಕೊಳ್ಳಲು ಮೀಟಿಂಗ್ ಎಂದು ಹೋಗಿದ್ದ. ಆಗ ಅಲ್ಲಿ ಸಿಕ್ಕಿದವಳೆ ನವ್ಯ. ಅವಳು ಸಹ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳೇ ಬಂದು ತನ್ನ ಪರಿಚಯ ಮಾಡಿಕೊಂಡಿದ್ದಳು. ಆಗಲೇ ಅವನಿಗೂ ತಿಳಿದಿದ್ದು, ಅಂದು ಆಕ್ಸಿಡೆಂಟ್ ಆದಾಗ ನನಗೆ ಪತ್ರ ಬರೆದು ಪಾಗಲ್ ಹುಡುಗಿ ಇವಳೆ ಎಂದು. ಅಂದು ಮೀಟಿಂಗ್ ಮುಗಿದ ನಂತರ ಅವನ ವಿರೋಧದ ನಡುವೆಯೂ ಬಲವಂತವಾಗಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಳು. ಅವನ ತಲೆ ನೋಯುವಷ್ಟು ಚಟಪಟ ಎಂದು ಮಾತನಾಡಿದವಳು ಅವನಿಗೆ ಒಂದು ಮಾತನಾಡಲು ಸಹ ಬಿಟ್ಟಿರಲಿಲ್ಲ. ಅಷ್ಟರಲ್ಲಿ ಅವಳ ಅಣ್ಣ ರಾಮ್ ಬಂದಿದ್ದ. ಅವರಿಬ್ಬರನ್ನು ಪರಸ್ಪರ ಪರಿಚಯಿಸಿದವಳು ಮತ್ತೆ ಮಾತನಾಡಲು ಶುರು ಮಾಡಿದ್ದಳು. ಅದಕ್ಕೆ ಅವಳ ಅಣ್ಣ, ಲೇ ಗೂಬೆ, ಅದೆಷ್ಟು ಅಂತ ಮಾತಾಡ್ತೀಯ? ಅದು ಮರದ ಬಾಯಾಗಿದ್ದರೆ ಇಷ್ಟು ಹೊತ್ತಿಗೆ ಹೊಡೆದು ಹೋಗುತ್ತಿತ್ತು ಅಷ್ಟೆ. ಅದು ಸರಿ, ಅವರಿಗೆ ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಟ್ಟಿಯಾ ಅಥವಾ ಮಾತಿನಲ್ಲೇ ಹೊಟ್ಟೆ ತುಂಬಿಸುತ್ತಿದ್ದೀಯಾ ಎಂದಾಗಲೇ ಅವಳಿಗೂ ಅರಿವಾಗಿದ್ದು ಅವಳು ಅವನಿಗೆ ಏನನ್ನೂ ಕೊಟ್ಟಿಲ್ಲವೆಂಬುದು. ಅವನಲ್ಲಿ ಕ್ಷಮೆ ಕೇಳಿ ಅವನಿಗೆ ಏನಾದರೂ ತಿನ್ನಲು ತರುತ್ತೇನೆಂದು ಹೋದ ಕೂಡಲೇ ದೊಡ್ಡ ಉಸಿರು ಬಿಟ್ಟ ಆರ್ಯ, ಅಬ್ಬಾ, ಸದ್ಯ ನೀವು ಬಂದು ನನ್ನ ಪ್ರಾಣ ಕಾಪಾಡಿದ್ರಿ. ಅದು ಹೇಗೆ ತಡೆದುಕೊಂಡಿದ್ದೀರಾ ಈ ಬಾಯಿ ಬಡುಕಿಯನ್ನು ಎಂದವನು ತಾನು ಮಾತನಾಡುತ್ತಿರುವುದು ಅವಳ ಅಣ್ಣನೊಂದಿಗೆ ಎಂಬುದು ನೆನಪಾಗುತ್ತಿದ್ದಂತೆ, ಸಾರಿ, ನಿಮ್ಮ ತಂಗಿಯ ಬಗ್ಗೆ ಹೀಗೆ ಮಾತನಾಡಿದೆ ಅಂತ ಬೇಸರ ಮಾಡಿಕೊಳ್ಳಬೇಡಿ. ಅದು
ನನಗೆ ಅವರ ಮಾತಿಂದ ತಲೆ ಚಿಟ್ಟು ಹಿಡಿದ ಹಾಗಾಯಿತು ಅದಕ್ಕೆ ಎನ್ನುತ್ತಾ ರಾಗ ತೆಗೆದಿದ್ದ. ಅದಕ್ಕೆ ರಾಮ್, ಅಯ್ಯೋ ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ, ಅವಳು ಇರುವುದೇ ಹಾಗೆ, ಅವಳು ಹಾಗಿದ್ದರೇನೆ ನಮಗೆ ಎಲ್ಲರಿಗೂ ಇಷ್ಟ ಎಂದಿದ್ದ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಎಂದು ಕ್ಯಾಶುಯಲ್ ಆಗಿಯೇ ಕೇಳಿದ್ದ ಆರ್ಯ. ಅದಕ್ಕೆ ರಾಮ್ ಉತ್ತರ ಕೊಡುವ ಮುನ್ನವೇ ಅಲ್ಲಿಗೆ ತಿಂಡಿಯ ಟ್ರೈ ಹಿಡಿದು ಬಂದ ನವ್ಯ, ನಾನು ಅಣ್ಣ ಮತ್ತೆ ನನ್ನ ಡಾರ್ಲಿಂಗ್ ಎಂದವಳು ನಾಲಿಗೆ ಕಚ್ಚಿಕೊಂಡು ತನ್ನ ಅಣ್ಣನೆಡೆಗೆ ನೋಡಿದಳು. ಅವನಾಗಲೇ ಅವಳ ಕಡೆ ದುರು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದ. ಸನ್ನೆಯಲ್ಲೇ ಅವನಿಗೆ ಕ್ಷಮೆ ಕೇಳಿದವಳು ಆರ್ಯನ ಕಡೆ ತಿರುಗಿದಳು. ಅವರಿಬ್ಬರು ಸನ್ನೆಯಲ್ಲಿಯೇ ಏನು ಮಾತನಾಡಿಕೊಂಡರೆಂದು ತಿಳಿಯದೆ ಹೋದರೂ ತನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂಬುದು ಮಾತ್ರ ಅವನಿಗೆ ಅರ್ಥವಾಗಿತ್ತು. ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಷ್ಟರಲ್ಲಿ ಮಹಡಿಯಿಂದ ಇಳಿದು ಬಂದಿದ್ದಳು ಒಬ್ಬಳು ತರುಣಿ. ನವ್ಯ ಅವಳನ್ನು ತನ್ನ ಸ್ನೇಹಿತೆ ಎಂದು ಪರಿಚಯಿಸಿದಳು. ಅವಳ ಹೆಸರು ಅಲೀನಾ ಎಂದು ತಿಳಿತೆ ಹೊರತು ಆ ಹುಡುಗಿ ಯಾರೆಂದು ನೋಡಲಾಗಲಿಲ್ಲ. ಏಕೆಂದರೆ ಆ ಹುಡುಗಿ ಬುರ್ಕ ಹಾಕಿದ್ದಳು. ಆದರೆ ಆ ಕಣ್ಣುಗಳಲ್ಲಿದ್ದ ಹೊಳಪು ಪದೇ ಪದೇ ಅವನನ್ನು ಸೆಳೆಯುತ್ತಿತ್ತು. ಆ ಕಂಗಳು ತನಗೆ ಚಿರಪರಿಚಿತ ಎನಿಸಿತ್ತು. ಅವನು ಅಲೋ ಎನ್ನುತ್ತಾ ಕೈ ಮುಂದೆ ಚಾಚಿದ್ದ. ಅವನ ಹಸ್ತಕ್ಕೆ ಹಸ್ತ ಬೆಸೆದವಳ ಸ್ಪರ್ಶ ಕ್ಷಣ ಮಾತ್ರದಲ್ಲಿ ಅವಳು ಯಾರೆಂಬುದು ಹೇಳಿತು. ಮರುಕ್ಷಣವೇ ಹಾರು ಎಂದು ಕರೆದವನು ಒಮ್ಮೆಲೆ ಅವಳನ್ನು ಬಿಗಿದಪ್ಪಿ ಬಿಟ್ಟಿದ್ದ. ಸಂತೋಷಕ್ಕೂ ದುಃಖಕ್ಕೂ ಅವನ ಕಣ್ಣುಗಳು ತುಂಬಿತ್ತು. ಅವಳು ಕೂಡ ಕಣ್ತುಂಬಿಕೊಂಡಿದ್ದಳು. ನವ್ಯ ಹಾಗೂ ರಾಮ್ ಮಾತ್ರ ಮುಖ ಮುಖ ನೋಡಿಕೊಂಡು ನಿಂತಿದ್ದರು. ಸ್ವಲ್ಪ ಸಮಯದ ನಂತರ ಅವಳನ್ನು ಬಿಟ್ಟು ಹಿಂದೆ ಸರಿದಿದ್ದ ಆರ್ಯ. ಅವಳು ತಾನು ಹಾಕಿದ ಬುರ್ಕ ತೆಗೆದವಳು, ಇದು ನಾನೇ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಆರ್ಯ ಎಂದು ಕೇಳಿದಳು. ಅದಕ್ಕವನು, ನಿನ್ನ ಉಸಿರಾಟದಲ್ಲೇ ಅದು ನೀನೇ ಅಂತ ಕಂಡುಹಿಡಿಯಬಲ್ಲೆ ನಾನು. ಅಂತಹುದರಲ್ಲಿ ನಿನ್ನ ಸ್ಪರ್ಶ ನನಗೆ ತಿಳಿಯುವುದಿಲ್ಲವ ಎಂದವನ ಮಾತು ಕೇಳಿ ಮನತುಂಬಿ ಬಂದಿತ್ತು ಅವಳಿಗೆ. ಅದೇ ಹೊತ್ತಿಗೆ ರಾಮ್, ಪೂರ್ಣಿಮಾ, ಇವರು ಯಾರು ಅಂತ ನಿಮಗೆ ಗೊತ್ತಾ ಅಂದಿದ್ದ. ಹಾ ರಾಮ್, ಇವರು ನನ್ನ ಗಂಡ ಮಿಸ್ಟರ್ ಆರ್ಯವರ್ಧನ್ ಎಂದ ಕೂಡಲೇ ನವ್ಯ ನಾಟಕದ ಅಳು ಶುರು ಮಾಡಿದ್ದಳು. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಡಾರ್ಲಿಂಗ್, ಹೀಗೆ ಅನ್ಯಾಯ ಮಾಡ್ತಾ ಇದ್ದೀಯಾ? ಅವರು ನನ್ನ ಫಸ್ಟ್ ಕ್ರಶ್ ಗೊತ್ತಾ? ಅವರನ್ನು ನಿನ್ನ ಗಂಡ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ ಧರ್ಮನಾ ಎಂದು ಅವಳು ಅಳುತ್ತಿದ್ದರೆ ಅವಳ ತಲೆಗೊಂದು ಮೊಟಕಿದ ರಾಮ್, ಲೇ ಸಾಕು ಮಾಡಿ ನಿನ್ನ ಪ್ರಲಾಪ. ಪಾಪ ಅವರಿಬ್ಬರು ಎಷ್ಟೋ ದಿನ ಕಳೆದ ಮೇಲೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ. ಅವರಿಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ ಎಂದವನು ಆರ್ಯ ಕಡೆ ತಿರುಗಿ, ಇವಳದ್ದು ಇದ್ದಿದ್ದೆ ಯಾವಾಗಲೂ. ನೀವು ತಪ್ಪು ತಿಳಿದುಕೊಳ್ಳಬೇಡಿ. ತುಂಬ ದಿನಗಳ ನಂತರ ಒಬ್ಬರಿಗೊಬ್ಬರು ಸಿಕ್ಕಿದ್ದೀರಾ. ನೀವು ಮಾತನಾಡಿಕೊಳ್ಳಿ, ನಾವು ಡಿಸ್ಟರ್ಬ್ ಮಾಡುವುದಿಲ್ಲ ಎನ್ನುತ್ತಾ ನವ್ಯಾಳನ್ನು ಎಳೆದುಕೊಂಡು ಹೋಗಿದ್ದ. ಇತ್ತ ಆರ್ಯನನ್ನು ತನ್ನ ರೂಮ್ಗೆ ಕರೆತಂದ ಆರಾಧ್ಯ ಸುಮ್ಮನೆ ಕುಳಿತು ಬಿಟ್ಟಿದ್ದಳು. ಸ್ವಲ್ಪ ಸಮಯ ಸುಮ್ಮನೆ ಇದ್ದ ಆರ್ಯ ಇನ್ನು ಮೌನವನ್ನು ತಾಳಲಾಗದೆ ಮಾತನಾಡಿದ. ಹೀಗೆ ಸುಮ್ಮನೆ ಕುಳಿತರೆ ಹೇಗೆ ಹಾರು? ಏನಾದರೂ ಮಾತಾಡು. ಏನು ನಡೆಯಿತು ಅಂತ ಸರಿಯಾಗಿ ಹೇಳು. ಅಲ್ಲಿ ಎಲ್ಲರೂ ನೀನು ಸತ್ತು ಹೋಗಿದ್ದೀಯಾ ಅಂದುಕೊಂಡಿದ್ದಾರೆ. ಆದರೆ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಕಡೆ ಪಕ್ಷ ನೀನು ಬದುಕಿರುವ ವಿಷಯವಾದರೂ ನಮಗೆ ತಿಳಿಸಬೇಕು ಅಂತ ಅನಿಸಲಿಲ್ಲವಾ ಎಂದವನ ಮಾತು ಕೇಳಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ಕಂಡವನು ಅವಳ ಕಣ್ಣೀರು ಒರೆಸಿ, ಪ್ಲೀಸ್ ಹಾರು, ಅಳಬೇಡ್ವೆ, ನನ್ನಿಂದ ಸಹಿಸೋಕ್ಕಾಗಲ್ಲ ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.